ಅಶ್ವಿನಿ ಧನುಷ್ ಅವ್ರ ನಡುವೆ ಒಂದು ಪಜಲ್ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿದೆ. ಈ ಒಂದು ಟಾಸ್ಕ್ ಅಲ್ಲಿ ಗೆದ್ದಿದ್ದು ಧನುಷ್ ಅವರೇ. ಬಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಏನೆಲ್ಲ ಟ್ವಿಸ್ಟು ಪ್ರೊಮೋದಲ್ಲಿ ಏನೆಲ್ಲ ಇದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ಥರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಟೋಟಲ್ ಆಗಿ ಎಲ್ಲ ಅಪ್ಡೇಟ್ಸು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡಿದ್ದೆ. ನಿನ್ನೆನೂ ಕೂಡ ಮುಂಚೆನೇ ಅಂದರೆ ಆ ಒಂದು ಲೈವ್ಗಿಂತ ಮುಂಚೆನೂ ಕೂಡ ಅಪ್ಡೇಟ್ನ ಮಾಡಿದೆ. ಒಂದಿಷ್ಟು ಅಪ್ಡೇಟ್ಸ್ಗಳನ್ನ ಅಂದರೆ ಯಾರೆಲ್ಲ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಬರ್ತಾರೆ, ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಕೂಡ ಮುಂಚೆನೇ ಅಪ್ಡೇಟ್ನ ಮಾಡಿದ್ದೆ. ಯಾರೇನು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸುಮಾರು ಜನ ನೋಡ್ತೀರಾ ಬಟ್ ಜಾಯ್ನ್ ಆಗೋದಿಲ್ಲ. ಇದೇ ಥರ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವ ಒಂದು ಪ್ರೋಮೋ ಬಗ್ಗೆ ಮಾತಾಡೋದಾದರೆ, ನಿನ್ನೆ ಎಪಿಸೋಡಲ್ಲಿ ಒಂದು ಸೆಲೆಕ್ಷನ್ ಆಗುತ್ತೆ. ಗಿಲ್ಲಿ, ರಾಶಿಕಾ ಮತ್ತು ಒಂದು ಟೀಮ್ ಆಗಿರ್ತಾರೆ, ಮತ್ತು ಧನು ಮತ್ತು ಅಶ್ವಿನಿ ಅವರು ಒಂದು ಟೀಮ್ ಆಗಿರ್ತಾರೆ. ಅದರಲ್ಲಿ ಒಂದು ಪಜಲ್ ಇತ್ತು. ಆ ಒಂದು ಪಜಲಲ್ಲೂ ಕೂಡ ಸಾಲ್ವ್ ಮಾಡಿ ಧನುಷ್ ಅವರು ಗೆದ್ದಿರ್ತಾರೆ. ಅಂದರೆ ಧನುಷ್ ಮತ್ತು ಅಶ್ವಿನಿ ಅವರು ಗೆದ್ದಿರ್ತಾರೆ. ಅವರಿಬ್ಬರ ನಡುವೆ ಒಂದು ಟಾಸ್ಕ್ ಆಗುತ್ತೆ, ಒಂದು ಕ್ಯಾಪ್ಟನ್ಸಿ ಟಾಸ್ಕು. ಇವಾಗ ಅದ್ರ ರಿಲೇಟೆಡ್ ಆಗಿ ಪ್ರೋಮೋನು ಕೂಡ ಬಂದಿದೆ. ಇದರಲ್ಲೂ ಕೂಡ ಒಂದು ಪಜಲ್ ಟಾಸ್ಕ್ ಆಗಿದೆ ಅಂತಲೇ ಅನ್ಬೋದು. ಅದೇ ಥರ ಮುಂಚೆನೇ ಬಿಗ್ ಬಾಸ್ ಅವರು ಹೇಳಿದ್ರು, ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ, ಇದು ಲಾಸ್ಟ್ ಕ್ಯಾಪ್ಟನ್ ಆಗಿರುತ್ತೆ. ಆಮೇಲೆ ಇವ್ರು ಕ್ಯಾಪ್ಟನ್ ಆದಮೇಲೆ ಲಾಸ್ಟ್ ವೀಕಿಗೆ ಎಂಟ್ರಿ ಕೊಡ್ಬೋದು, ಅಂದರೆ ಫಿನಾಲೆ ವೀಕಿಗೆ ಎಂಟ್ರಿ ಕೊಡ್ಬೋದು, ಮತ್ತು ಸ್ಪೆಷಲ್ ಆಫರು ಕೂಡ ಇರುತ್ತೆ, ಮತ್ತು ಅವಕಾಶಗಳು ಜಾಸ್ತಿ ಇರುತ್ತೆ ಅಂತ ಹೇಳಿದರು. ಅಂದರೆ ಇದು ಫೈನಲಿಸ್ಟ್ ಆಗಿರೋ ಆಯ್ಕೆ ಇಲ್ಲಿ ಡಿಸೈಡ್ ಮಾಡ್ತಿದೆ ಅಂತಲೇ ಅನ್ಬೋದು. ಸುಮಾರು ಜನ ಅಂತಿದ್ರಿ ಫಿನಾಲೆ ವೀಕಿಗೆ ಹೋಗ್ತಾರೆ, ಫೈನಲಿಸ್ಟ್ ಆಗಲ್ಲ ಅಂತ. ಫಿನಾಲೆಗೆ ವೀಕ್ ಯಾರೆಲ್ಲ ಹೋಗ್ತಾರೆ ಅವರೆಲ್ಲರೂ ಕೂಡ ಫೈನಲಿಸ್ಟೇ, ಟಾಪ್ 6 ಅಂತಲೇ ಅರ್ಥ. ಟಾಪ್ 6 ಫೈನಲಿಸ್ಟು ಯಾವಾಗಲೂ ಫೈನಲ್ ಆಗೋದು. ಅದೇ ಥರ ಧನುಷ್ ಅವರು ಇವಾಗ ಫೈನಲಿಸ್ಟ್ ಆಗಿದ್ದಾರೆ. ಸುಮಾರು ಜನ ಅಂದ್ಕೊಂಡಿದ್ರಿ ಪ್ರೊಮೋ ನೋಡಾದ್ಮೇಲೆ ಧನುಷ್ ಅವ್ರು ಗೆದ್ದಿದ್ದಾರೆ, ಬಟ್ ಅದೇನೋ ಟ್ವಿಸ್ಟ್ ಇದೆ ಅಂತ. ಇದರಲ್ಲೂ ಕೂಡ ಪಜಲ್ ಟಾಸ್ಕ್ನ ಕೊಟ್ಟಿದ್ದಾರಲ್ಲ, ಅದರಲ್ಲೂ ಒಂದು ಚಾಕು ಇರುತ್ತೆ. ಅಂದರೆ ಅವರು ಕಟೌಟ್ ಅಂತ ಇರುತ್ತೆ ಮೇಲ್ಗಡೆ, ಆ ಒಂದು ಕಟೌಟ್ ಸೈಡ್ಗೆ ಇಟ್ಟಿರ್ತಾರೆ, ಮತ್ತು ಲಾಸ್ಟ್ ಕ್ಯಾಪ್ಟನ್ ಅಂತ ಒಂದು ರೋ ಹಾಕಿರ್ತಾರೆ. ಇಲ್ಲಿ ಪಜಲ್ನ ಕೊಟ್ಟಿರ್ತಾರೆ, ಒಂದು ಚಾಕು ಮೇಲ್ಗಡೆ ಇರುತ್ತೆ, ಒಂದು ಬಾಕ್ಸಲ್ಲಿ ಮೇಲ್ಗಡೆ ಇರುತ್ತೆ. ಪಜಲ್ನ ಸಾಲ್ವ್ ಮಾಡಿ ಅದನ್ನು ಕೆಳಗಡೆ ತೊಗೊಂಡು ಬಂದು, ಆದರೆ ಅಲ್ಲಿ ಕೆಳಗಡೆ ತರುವಾಗ ಯಾವುದೇ ಥರ ಸ್ಥಳಾಂತರ ಅಂದರೆ ಚೇಂಜ್ ಮಾಡಬಾರ್ದು ಪ್ಲೇಸಸ್ನ. ಅದು ಯಾವ ರೀತಿ ಪಜಲ್ನ ಸಾಲ್ವ್ ಮಾಡ್ತೀವಿ ಅದೇ ಥರ ಆ ಒಂದು ಪಜಲ್ನ ಸಾಲ್ವ್ ಮಾಡಿ ಆ ಒಂದು ಚಾಕುನ ಎತ್ಕೊಂಡು ಕಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕಟ್ ಮಾಡಾದ್ಮೇಲೆ ಕ್ಯಾಪ್ಟನ್ ಎಲ್ಲ ಅನೌನ್ಸ್ ಆದಮೇಲೆ ಬಿಗ್ ಬಾಸ್ ಅವರು ಒಂದು ವಿಡಿಯೋನ ಹಾಕ್ತಾರೆ. ನೀವು ಸ್ಥಳಾಂತರ ಮಾಡಿದ್ದೀರಾ, ಅದೇ ಥರ ಏನಾದ್ರು ಚೇಂಜ್ ಮಾಡಿದ್ದೀರಾ ಅಂತ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಅಲ್ಲಿ ಟ್ವಿಸ್ಟ್ನ ಕೊಡ್ತಾರೆ. ಇಲ್ಲಿ ಯಾವುದೇ ಥರ ಟ್ವಿಸ್ಟ್ ಇರೋದಿಲ್ಲ. ಅವರೇನೆ ಈ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್, ಅಂದರೆ ಲಾಸ್ಟ್ ಕ್ಯಾಪ್ಟನ್ ಮತ್ತು ಫಸ್ಟ್ ಫೈನಲಿಸ್ಟ್ ಆಗಿರ್ತಾರೆ. ಇದುವರೆಗೂ ಬಂದಿರೋ ಅಪ್ಡೇಟು ಕೂಡ ಕರೆಕ್ಟ್ ಆಗಿದೆ, ಇದನ್ನು ಕೂಡ ಕರೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ನಾನು ಕೂಡ ಅಪ್ಡೇಟ್ನ ಮಾಡ್ತಿರೋದು. ಧನುಷ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಅನ್ಬೋದು. ಒಂದು ಡಿಸರ್ವಿಂಗ್ ಅಂತಲೇ ಅಂದ್ಕೊಳ್ಳಿ. ಎಲ್ಲ ಗೇಮು ಆಡಿದ್ದಾರೆ ಈ ವಾರ. ಯಾವ್ಯಾವ ಗೇಮ್ ಆಡಿದ್ದಾರೆ ಅಂದರೆ ರಘು ವರ್ಸಸ್ ಧನುಷ್ ಅವ್ರ ನಡುವೆನೂ ಆಗಿತ್ತು, ಅಲ್ಲೂ ಕೂಡ ಕಂಪ್ಲೀಟ್ ಮಾಡಿ ಗೆದ್ದಿದ್ದಾರೆ. ಅದಕ್ಕಿಂತ ಮುಂಚೆ ಆ ಒಂದು ಸೆಲೆಕ್ಷನ್ ಇತ್ತಲ್ಲ, ನೀರೆಲ್ಲ ತಲೆ ಹತ್ರ ಇಟ್ಕೊಂಡು ಬಂದು ಹಾಕೋದು, ಮತ್ತು ಬೇರೆ ಟಾಸ್ಕನ್ನು ಕೂಡ ಕೊಟ್ಟಿದ್ದರು. ಆ ಒಂದು ಬಾಯ್ಸ್ಗೆ ಅಂತಲೇ ಬೇರೆ ಟಾಸ್ಕ್ನ ಕೊಟ್ಟಿದ್ದರು. ಅವಾಗಲೂ ಫಸ್ಟ್ ಬಂದರು. ಆಮೇಲೆ ರಘುವ್ರ ನಡುವೆ ಒಂದು ಮರಳು ತುಂಬೋದು, ಅದರಲ್ಲೂ ಕೂಡ ಫಸ್ಟ್ ಬಂದರು. ಇವಾಗ ಗಿಲ್ಲಿ ಮತ್ತು ರಾಶಿಕಾ ಮತ್ತು ಅಶ್ವಿನಿ ಮತ್ತು ಏನೊಂದು ಧನುಷ್ ಅವ್ರ ನಡುವೆ ಇರುವಾಗ ಧನುಷ್ ಮತ್ತು ಅಶ್ವಿನಿ ಅವ್ರು ಗೆದ್ದರು. ಇವಾಗಲೂ ಕೂಡ ಇವರಿದ್ದರು. ಬಟ್ ಈ ವಾರದ ಒಂದು ಟಾಸ್ಕ್ಗಳು ನೋಡ್ತಾ ಇದ್ರೆ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟು ಬಿಗ್ ಬಾಸ್ ಮನೆಯ ಲಾಸ್ಟ್ ಕ್ಯಾಪ್ಟನ್ ಆಗಿ, ಅದೇ ಎರಡನೇ ಸಲ ಕ್ಯಾಪ್ಟನ್ ಆಗ್ತಿರೋದು ಧನುಷ್ ಅವರು. ಒಂದೇ ಸಲ ಅಲ್ಲ, ಎರಡನೇ ಸಲ ಕ್ಯಾಪ್ಟನ್ ಆಗ್ತಿರೋದು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನನ್ನ ಪ್ರಕಾರ ಇದು ಯಾವುದೇ ಥರ ಟ್ವಿಸ್ಟ್ ಇರೋದಿಲ್ಲ, ಅವರೇನೆ ಈ ವಾರದ ಕ್ಯಾಪ್ಟನ್ ಆಗ್ತಾರೆ. ಏನಾದ್ರು ಟ್ವಿಸ್ಟ್ ಇದ್ದಿದ್ರೆ ಅಲ್ಲೇ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟು ಅವಾಗ ಹೇಳ್ತಿದ್ರು. ಆಲ್ಮೋಸ್ಟ್ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ, ವಿನ್ನರ್ ಅನೌನ್ಸ್ ಮಾಡಾದ್ಮೇಲೆ ಉಸ್ತುವಾರಿದೆ ಲಾಸ್ಟ್ ಡಿಸಿಷನ್ ಅಂತ ಬಿಗ್ ಬಾಸ್ ಅವರು ಮುಂಚೆನೇ ಹೇಳಿರ್ತಾರೆ. ಆ ಒಂದು ಪಾಯಿಂಟನ್ನು ಇಟ್ಕೊಂಡು ಅವರನ್ನು ಕ್ಯಾಪ್ಟನ್ ಮಾಡ್ತಾರೆ, ಲಾಸ್ಟ್ ಕ್ಯಾಪ್ಟನ್ ಆಗ್ತಾರೆ. ಫಿನಾಲೆ ವೀಕ್ ಕೂಡ ಎಂಟ್ರಿನ ಕೊಡ್ತಾರೆ. ಬಟ್ ಇವರು ಫಿನಾಲೆಗೆ ಎಂಟ್ರಿ ಕೊಟ್ಟಿರೋದು ನಿಮಗೆಲ್ಲ ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವಾ, ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಈ ಒಂದು ಟಾಸ್ಕ್ಗಳು ನೋಡ್ತಾ ಇದ್ದರೆ, ಈ ವಾರದ ಟಾಸ್ಕ್ಗಳು ನೋಡ್ತಾ ಇದ್ದರೆ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟು ಬಿಗ್ ಬಾಸ್ ಮನೆಯ ಲಾಸ್ಟ್ ಕ್ಯಾಪ್ಟನ್ ಆಗಿರೋದು, ಎರಡನೇ ಸಲ ಕ್ಯಾಪ್ಟನ್ ಆಗಿರೋದು, ಬಟ್ ಫೈನಲಿಸ್ಟ್ ಕೂಡ ಆಗಿರೋದು. ಸುಮಾರು ಜನ ಅಂದ್ಕೊಳ್ತಿದ್ರಿ ಇವ್ರು ಯಾವುದೇ ಥರ ಪರ್ಫಾರ್ಮ್ ಮಾಡಿಲ್ಲ, ಬರೀ ಟಾಸ್ಕ್ ಅಷ್ಟೇ, ಎಂಟರ್ಟೈನ್ಮೆಂಟ್ ಮಾಡಿಲ್ಲ, ಯಾರ ಜೊತೆನೂ ಕರೆಕ್ಟಾಗಿ ಮಾತಾಡಿಲ್ಲ, ಇಲ್ಲೂ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂತ. ಬಟ್ ಟಾಸ್ಕ್ಗಳೆಲ್ಲ ನೋಡ್ತಾ ಇದ್ರೆ ಒಂದು ಇದಿಷ್ಟು ಜನ ಮೆಂಬರ್ಸು ಬಿಗ್ ಬಾಸ್ ಮನೆಗೆ ಫಿನಾಲೆಗೆ ಎಂಟ್ರಿ ಕೊಡಬೇಕು ಅಂತಲೂ ಕೂಡ ಇರುತ್ತೆ ಪ್ರತಿ ಸಲನೂ ಕೂಡ. ಲಾಸ್ಟ್ ಟೈಮು 2 ಮತ್ತು 4 ಮೇಲ್ಸ್ ಇದ್ದರು, 2 ಫೀಮೇಲ್ ಇದ್ದರು. ಈ ವರ್ಷ ಚೇಂಜಸ್ ಇರುತ್ತೆ, 3 ಮೇಲು 3 ಫೀಮೇಲು ಕೂಡ ಇರ್ಬೋದು. ಬಟ್ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಏನು ಟ್ವಿಸ್ಟ್ ಇರೋದಿಲ್ಲ. ನನ್ನ ಪ್ರಕಾರ ಒಂದು ಕ್ಯಾಪ್ಟನ್ ಆಗಿರೋದು ಧನುಷ್ ಅವರು ಆಗಿರ್ತಾರೆ. ಬಟ್ ಪ್ರೊಮೋದಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಬಟ್ ಈ ವಾರ ನೋಡ್ತಾ ಇದ್ರೆ ಎಲ್ಲ ಟಾಸ್ಕೂ ಕೂಡ ಪಜಲ್ ಟಾಸ್ಕ್ ಆಗಿರುತ್ತೆ, ಅದನ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ
ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಅನ್ನಿಸ್ತು ಏನು ಕತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ನೋಡ್ತಿದ್ದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಳಗೆ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.